ಮಗುವಿಗೆ ದೂರದೃಷ್ಟಿ ಇರುವುದಿಲ್ಲ. ಅವರಿಗೆ ಯಾರ ಜೊತೆಯಲ್ಲಿ ಕಂಫರ್ಟಬಲ್ ಆಗಿ ಇರಲಿಕ್ಕಾಗ್ತದೆಯೋ ಅವರ ಜೊತೆಯಲ್ಲಿ ಅವರು ಮುಕ್ತವಾಗಿರಲಿಕ್ಕೆ ಸಾಧ್ಯವಾಗ್ತದೆ. ನೀವು ದೊಡ್ಡ ದೊಡ್ಡ ಯಾವುದ್ಯಾವುದು ಪುಸ್ತಕಗಳನ್ನೆಲ್ಲ ಓದಿಸ್ತಿರೋ ಮಕ್ಕಳಿಗೆ ಭಾಷೆಯನ್ನು ಕಲೀಲಿಕ್ಕೆ ಸ್ಕಿಲ್ ಬೆಳೀತದೆ. ನಾವು ಬಹಳ ಸಾವಧಾನವಾಗಿ ಅವರ ಜೊತೆಯಲ್ಲಿ ಮಾತಾಡಬೇಕಾದ್ರೆ ಇವೆಲ್ಲ ಪರಿಚಯ ಇರುವುದಿಲ್ಲ ಅನ್ನುವುದರ ಎಚ್ಚರಿಕೆಯಲ್ಲೇ ಮಾತಾಡಬೇಕು. ನಮಸ್ಕಾರ. ಮಗುತನ ಜತನ, ಮಗುವಿನ ಬಾಲ್ಯವನ್ನು ಕಾಪಾಡುವಂತಹ ಹೊಣೆಗಾರಿಕೆ ನಮ್ಮದು. ತಂದೆ ತಾಯಿಗಳದ್ದು ಮಾತ್ರ ಅಲ್ಲ, ಶಿಕ್ಷಕರದ್ದು ಮಾತ್ರ ಅಲ್ಲ, ಯಾವುದೇ ಹಿರಿಯರ, ಸಮಾಜದೊಳಗಡಿರುವ ಯಾವುದೇ ಹಿರಿಯರ ಹೊಣೆಗಾರಿಕೆ ಪ್ರತಿಯೊಂದು ಮಗುವಿನ ಬಾಲ್ಯವನ್ನು ಕಾಪಾಡುವುದು, ಮಗುತನ ಜತನ. ಈ ಮಗುತನ ಅಂದರೆ ಏನು, ಬಾಲ್ಯ ಅಂದರೆ ಏನು, ಅದನ್ನು ನಾವು ಬಹಳ ಮುಖ್ಯವಾಗಿ ನೋಡ್ಕೊಳ್ಬೇಕು. ಅದರದ ಪ್ರಮುಖವಾದ ಗುಣಲಕ್ಷಣಗಳನ್ನು ನಾವು ಗಮನಿಸ್ಕೊಳ್ಬೇಕು. ಈ ಬಾಲ್ಯ ಅಂತ ಅನ್ನುವಂತಹ ಅವಧಿ ಅತ್ಯಂತ ಕಡಿಮೆ. ಒಬ್ಬ ಮನುಷ್ಯನ ಜೀವಿತಾವಧಿಯಲ್ಲಿ ಈ ಬಾಲ್ಯ ಎನ್ನುವಂತಹ ಅವಧಿ ಬಹಳ ಕಡಿಮೆ ಇರ್ತದೆ. ನಂಬರ್ 1. ಈ ಬಾಲ್ಯದ ಅವಧಿ ತುಂಬ ಕಡಿಮೆ ಇದ್ರೂ ಕೂಡ ವ್ಯಕ್ತಿಯ ಸಂಪೂರ್ಣ ಜೀವನದ ಮೇಲೆ ಪ್ರಭಾವ ಬೀರುವಂತಹ ಪರಿಣಾಮಕಾರಿಯಾಗಿರುವಂತಹ ಒಂದು ಅವಧಿ. ಇನ್ನೊಂದು, ದೈಹಿಕ ವಿಷಯದಲ್ಲಾಗಲಿ ಮಾನಸಿಕ ವಿಷಯದಲ್ಲಾಗಲಿ ಬಹಳ ಬೇಗ ಬೆಳವಣಿಗೆ ಆಗ್ತದೆ ಮತ್ತು ತುಂಬ ಪ್ರಭಾವಶಾಲಿಯಾಗಿ ಇರ್ತದೆ. ಈ ಬಾಲ್ಯದಲ್ಲಿ ಒಳಗಾಗುವಂತಹ ಪ್ರಭಾವಗಳು, ನೋವುಗಳು, ಸಕಾರಾತ್ಮಕವಾಗಲಿ ಅಥವಾ ನಕಾರಾತ್ಮಕವಾಗಲಿ ಮಗುವಿನ ಮೇಲೆ ಆಗುವಂತಹ ಪರಿಣಾಮಗಳು, ಇದೆಲ್ಲವೂ ಕೂಡ ವ್ಯಕ್ತಿಯ ಜೀವನ ಪೂರ್ತಿ ಇರುವಂತಹ ಸಾಧ್ಯತೆಗಳು ಇರ್ತವೆ. ಅದೇ ರೀತಿಯಲ್ಲಿ ಈ ಮಗುವಿನ ಅಭಿರುಚಿ ಮತ್ತು ಕಲಿಕೆಯ ರೀತಿ, ಇದು ಎಲ್ಲವೂ ಕೂಡ ಈ ಮಗುವಿನ ಮೇಲೆ ಕೊನೆಯವರೆಗೂ ಕೂಡ ಪ್ರಭಾವ ಬೀರುವ ಕಾರಣದಿಂದ ಈ ಮಗುತನದ ಬಗ್ಗೆ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ನಾವು ಬಹಳ ಮುಖ್ಯವಾಗಿ ಆಲೋಚನೆ ಮಾಡಬೇಕಾಗಿರೋದು ಏನು ಅಂತಂದರೆ, ಮಗುವಿನ ಗ್ರಹಿಕೆ ಮತ್ತು ದೊಡ್ಡವರ ಗ್ರಹಿಕೆ ಇವೆರಡಕ್ಕೂ ವ್ಯತ್ಯಾಸ ಇದೆ. ಮಗುವು ತನ್ನದೇ ಆದಂತಹ ರೀತಿಯಲ್ಲಿ ತನಗಿರುವ ಪದ ಸಂಪತ್ತಿನ, ಅಂದರೆ ವೊಕ್ಯಾಬ್ಯುಲರಿಯ ಒಂದು ಲಿಮಿಟೇಷನ್ ಇರ್ತದೆ, ಅವುಗಳ ಇತಿಮಿತಿಯಲ್ಲಿ, ಮತ್ತು ಅದಕ್ಕೆ ಪರಿಚಿತವಾಗಿರುವಂತಹ ಪರಿಸರ ಮತ್ತು ಮಾಹಿತಿಗಳ ಆಧಾರದಲ್ಲಿ, ಮತ್ತು ಅದಕ್ಕೆ ಯಾರು ಪ್ರಭಾವಿಸುತ್ತಾರೋ, ಸಂಬಂಧಗಳು ಮುಖ್ಯ ಆಗೋದಿಲ್ಲ, ನೆನಪಿರಲಿ, ಯಾರು ಪ್ರಭಾವಿಸುತ್ತಾರೋ ಅವರುಗಳ ರೀತಿಯಲ್ಲಿ, ಅವರುಗಳ ದೃಷ್ಟಿಯಲ್ಲಿ ಈ ಮಗು ತನ್ನ ಗ್ರಹಿಕೆಯನ್ನು ಬೆಳೆಸ್ಕೊಂಡಿರ್ತದೆ. ಸಾಮಾನ್ಯವಾಗಿ ಏನು ಸಮಸ್ಯೆ ಆಗ್ತದೆ ಅಂತಂದರೆ, ಮಗುವಿನ ಜೊತೆಗೆ ವ್ಯವಹರಿಸುವ ದೊಡ್ಡವರು, ಅವರ ತಂದೆ ತಾಯಿ ಆಗಿರಲಿ, ಶಿಕ್ಷಕರೇ ಆಗಿರಲಿ, ಯಾವುದೇ ದೊಡ್ಡವರಾಗಿರಲಿ, ಅವರು ಅವರ ಗ್ರಹಿಕೆಯ ಮಟ್ಟದಲ್ಲಿ ಮಾತಾಡ್ತಾ ಹೋಗ್ತಾ ಇರ್ತಾರೆ. ಮೊದಲನೇದಾಗಿ ಮಗುವಿಗೆ ಇವರ ಪದಗಳನ್ನು ಅರ್ಥ ಮಾಡ್ಕೊಳ್ಳೋದು, ಪರಿಭಾಷೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೇ ಆಗ್ತಿರೋಲ್ಲ. ಯಾತಕ್ಕೆ ಅಂತಂದರೆ ಅವರ ವೊಕ್ಯಾಬ್ಯುಲರಿ ಬಂದು ತುಂಬ ಲಿಮಿಟೆಡ್ ಪದಗಳನ್ನು ಹೊಂದಿರ್ತದೆ. ಎರಡನೆಯದು, ಈ ದೊಡ್ಡವರಿಗೆ ಒಂದು ಅನುಭವ ಇರ್ತದೆ. ಅವರು ಎಷ್ಟೊಂದು ಇದನ್ನು ದಾಟಿಕೊಂಡು ಬಂದಿರ್ತಾರೆ, ಜೀವನದ ಹಂತಗಳನ್ನು ದಾಟ್ಕೊಂಡು ಬಂದಿರ್ತಾರೆ. ಅವರ ಆಧಾರದಲ್ಲಿ ಅವರು ಅದನ್ನು ಮಾತಾಡ್ತಾ ಹೋಗ್ತಾ ಇರ್ತಾರೆ. ಆದರೆ ಈ ಮಕ್ಕಳಿಗೆ ಅದು ಯಾವುದೂ ಇರೋದಿಲ್ಲ, ಅವರ ಅನುಭವ ಅವರ ಹಿಂದೆ ಇರೋದಿಲ್ಲ. ಹಾಗಾಗಿ ಇವರ ಜೊತೆಗೆ ಮಾತಾಡುವಾಗ ಇವರು ಎಚ್ಚರದಿಂದ ಇರಬೇಕಾಗಿರುವ ಸಂಗತಿ ಏನು ಅಂತಂದರೆ, ಈ ಮಗು ನಾನು ಯಾರ ಜೊತೆಯಲ್ಲಿ ವ್ಯವಹರಿಸ್ತಾ ಇದ್ದೀನೋ ಆ ಮಗುವಿಗೆ ನನ್ನ ಅನುಭವದ ಹಿನ್ನೆಲೆಯ ಪರಿಚಯ ಇಲ್ಲ ಅನ್ನೋದು ನೆನಪಿನಲ್ಲಿರಬೇಕು. ಎರಡನೆಯದು, ನಾನು ಮಾತನಾಡುವ ಪರಿಭಾಷೆ ಮತ್ತು ಪರಿಕಲ್ಪನೆಗಳು ಇದಾವೆಯಲ್ಲ, ಅವು ಈ ಮಗುವಿಗೆ ಪರಿಚಯ ಇಲ್ಲ ಅನ್ನೋದು ಗೊತ್ತಿರಬೇಕು.
ಮೂರನೆಯದು, ನನಗೆ ಒಂದು ಅನುಭವದ ಮೂಲಕವೋ ಅಧ್ಯಯನದ ಮೂಲಕವೋ ಅರಿವಿನ ಮೂಲಕವೋ ಅಥವಾ ನಾವು ಟ್ರಯಲ್ ಆ್ಯಂಡ್ ಎರರ್ ಬೇಸಿಸ್ನಲ್ಲಿ ಮಾಡಿರುವಂತಹ ಈ ಎಲ್ಲ ಸಾಹಸಗಳ ಆಧಾರದಲ್ಲಿಯೋ ನಮಗೆ ಒಂದು ಗೊತ್ತಿರುತ್ತೆ, ಏನು ಮಾಡಿದ್ರೆ ಏನು ಆಗ್ತದೆ ಅಂತ ಅನ್ನೋದ್ರ ಬಗ್ಗೆ ನಮಗೊಂದು ಅರಿವಿರುತ್ತದೆ. ಇವುಗಳ ಆಧಾರದಲ್ಲಿಯೋ ನಾವು ಮಾತಾಡ್ತಾ ಹೋಗ್ತೇವೆ. ಆದರೆ ಅದು ಯಾವುದೂ ಕೂಡ ಮಗುವಿಗೆ ಇರೋಲ್ಲ, ಯಾವುದು ಕೂಡ ಇರೋದಿಲ್ಲ. ಹಾಗಾಗಿ ನಾವು ಬಹಳ ಸಾವಧಾನವಾಗಿ ಅವರ ಜೊತೆಯಲ್ಲಿ ಮಾತಾಡಬೇಕಾದ್ರೆ ಇವೆಲ್ಲ ಪರಿಚಯ ಇರುವುದಿಲ್ಲ ಅನ್ನುವುದರ ಎಚ್ಚರಿಕೆಯಲ್ಲೇ ಮಾತಾಡಬೇಕು. ಏನು ಮಾಡಿದ್ರೆ, ಎಂತೆಂಥ ಅನುಭವಗಳಿಗೆ ಒಳಗಾದರೆ, ಯಾವ್ಯಾವ ಸಾಹಸಗಳನ್ನು ಮಾಡಿದ್ರೆ, ಯಾವ್ಯಾವ ತಂತ್ರಗಳನ್ನು ರೂಪಿಸಿದ್ರೆ ನಮಗೆ ಏನಾಗತ್ತೆ ಅನ್ನುವಂತಹ ಒಂದು ಅನುಭವ ಇರುತ್ತಲ್ಲ, ಅದಿರೋದಿಲ್ಲ ಮಕ್ಕಳಿಗೆ. ಹಾಗಾಗಿ ಅವರ ಜೊತೆಯಲ್ಲಿ ಮಾತಾಡಬೇಕಾದ್ರೆ ನಾವು ನೀನು ಯಾಕೆ ಹಂಗೆ ಮಾಡಬಾರ್ದಾಗಿತ್ತು, ನೀನು ಹಿಂಗೆ ಮಾಡಬೇಕಾಗತ್ತೆ, ಹಾಗೆ ಹೀಗೆ ಅಂತ ಹೇಳೋದ್ರಲ್ಲಿ ಯಾವ ಅರ್ಥವೂ ಇರೋದಿಲ್ಲ. ಮಗುವಿಗೆ ದೂರದೃಷ್ಟಿ ಇರುವುದಿಲ್ಲ. ತಾನು ಕೇಳ್ತಾ ಇರ್ತಾರಲ್ಲ, ದೊಡ್ಡವರಾದ್ಮೇಲೆ ಏನಾಗಬೇಕು ಮಾಡಬೇಕು ಅಂತ. ಅವರು ತಕ್ಷಣದ ಪ್ರಭಾವಕ್ಕೆ, ತಕ್ಷಣದ ಆಕರ್ಷಣೆಗೆ ಒಳಗಾಗಿರುವಂತಹ ವಿಷಯಗಳನ್ನಷ್ಟೇ ಹೇಳಿರ್ತಾರೆಯೇ ಹೊರತು ಅವ್ರದ್ದೊಂದು ಸ್ಪಷ್ಟವಾದಂತಹ ದೂರದೃಷ್ಟಿ, ಪರಿಕಲ್ಪನೆ ಅಥವಾ ಒಂದು ಚಿತ್ರಣ ಅವ್ರಿಗೇನು ಇರೋದಿಲ್ಲ. ನಾನು ದೊಡ್ಡವನಾದ್ಮೇಲೆ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ದೇಶ ಸೇವೆ ಮಾಡಬೇಕು, ಜನಗಳಿಗೆ ಸೇವೆ ಮಾಡಬೇಕು, ನಾನೊಬ್ಬ ಏನೋ ಒಂದು, ಅದೆಲ್ಲನೂ ಅವರಿಗೆ ಇರೋದಿಲ್ಲ. ಅವರು ಆ ಹೊತ್ತಿನ ಹಿತವಾದ ಅನುಭವಕ್ಕೆ ಹಾತೊರಿತಾ ಇರ್ತಾರೆ. ಆ ಹೊತ್ತಿನ ಭಯದಿಂದ ತಪ್ಪಿಸಿಕೊಳ್ಳೋದಕ್ಕೆ ಅವರು ನೋಡ್ತಾ ಇರ್ತಾರೆ. ಅವರಿಗೆ ಯಾರ ಜೊತೆಯಲ್ಲಿ ಕಂಫರ್ಟಬಲ್ ಆಗಿ ಇರಲಿಕ್ಕಾಗ್ತದೆಯೋ ಅವರ ಜೊತೆಯಲ್ಲಿ ಅವರು ಮುಕ್ತವಾಗಿರಲಿಕ್ಕೆ ಸಾಧ್ಯವಾಗ್ತದೆ. ಅದರ ಹೊರತಾಗಿ ಇವರು ನನ್ನ ಅಪ್ಪ, ಇವರು ನನ್ನ ಅಮ್ಮ, ಇವರು ನನ್ನ ಅಜ್ಜಿ, ಈ ಸಂಬಂಧಗಳನ್ನು ನಾನು ಗೌರವಿಸಬೇಕು, ಇವರು ನನಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು, ಇವರು ನಮ್ಮ ಫ್ಯಾಮಿಲಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿರುವಂತಹ ಅದರ್ ಮೆಂಬರ್ಸ್ ಆಫ್ ದ ಫ್ಯಾಮಿಲಿ, ಈ ಥರದ್ದೆಲ್ಲ ಅವರಿಗೆ ಪರಿಕಲ್ಪನೆ ಇರುವುದಿಲ್ಲ. ಇದರ ಬಗ್ಗೆ ನಮಗೆ ಸ್ಪಷ್ಟವಾದ ಎಚ್ಚರಿಕೆ ಮತ್ತು ಮಾಹಿತಿ ಇರಬೇಕು. ಅವರು ಪ್ರಾಣಿಗಳ ರೀತಿಯಲ್ಲಿ ಅವರು ಆ ಹೊತ್ತಿನ ಹಿತವನ್ನು ಮತ್ತು ಆ ಹೊತ್ತಿನ ಆಗು ಹೋಗುಗಳನ್ನು ಮಾತ್ರ ನೋಡ್ತಾ ಇರ್ತಾರೆ. ಯಾರು ಅವರಿಗೆ ಹೆದರಿಕೆಯನ್ನು ಹುಟ್ಟಿಸುವುದಿಲ್ಲವೋ, ಯಾರು ಅವರ ಅಗತ್ಯಗಳನ್ನು ಮತ್ತು ಆಸೆಗಳನ್ನು ಪೂರೈಸುತ್ತಾರೋ, ಯಾರು ಅವರಿಗೆ ಕಂಫರ್ಟಬಲ್ ಫೀಲ್ ಮಾಡೋದಿಲ್ವೋ ಇವ್ರನ್ನ ದೂರ ಇಡತ್ತೆ. ಯಾರು ಚೆನ್ನಾಗಿ ನೋಡ್ಕೊಳ್ತಾರೋ ಅವ್ರನ್ನ ಹತ್ರ ಇಟ್ಕೊಳ್ಳತ್ತೆ, ಅವ್ರನ್ನ ಪ್ರೀತಿಸತ್ತೆ, ಅವ್ರ ಜೊತೆಯಲ್ಲಿ ಇರಬೇಕು ಅಂತ ಬಯಸ್ತಾ ಹೋಗ್ತದೆ. ಹಾಗಾಗಿ ನಾವು ಅವರ ಜೊತೆಯಲ್ಲಿ ಮಾತಾಡಬೇಕಾದ್ರೆ ಬಹಳ ಮುಖ್ಯವಾಗಿ 3 ವಿಷಯಗಳನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಒಂದು, ನಮ್ಮ ಅಧ್ಯಯನ, ನಮ್ಮ ಅರಿವು, ನಮ್ಮ ಅನುಭವ, ಇವುಗಳ ಆಧಾರದಲ್ಲಿ ಅವರುಗಳನ್ನು ರಿಸ್ಟ್ರಿಕ್ಟ್ ಮಾಡಲಿಕ್ಕೆ, ಅವರುಗಳಿಗೆ ನಿರ್ದೇಶನಗಳನ್ನ ಕೊಡಲಿಕ್ಕೆ, ಅವ್ರನ್ನ ನಿರ್ಬಂಧಗೊಳಿಸೋದಕ್ಕೆ ಇವೆಲ್ಲನೂ ಮಾಡಬಾರ್ದು. ಎರಡನೇದು, ತುಂಬ ದೂರದ, ನೀನು ಅದು ಮಾಡಬೇಕು, ಇದನ್ನು ಮಾಡಿದ್ರೆ ನಿನಗೆ ಹಾಗಾಗತ್ತೆ, ಈ ರೀತಿಯ ಆಲೋಚನೆಗಳನ್ನು ಅಲ್ಲಿ ಕೊಡಲಿಕ್ಕೆ ಹೋಗಬಾರದು. ಅದು ಏನೂ ಕೆಲಸವಾಗೋದಿಲ್ಲ. ಒಂದು ಚೆನ್ನಾಗಿ ನೆನಪಿರಲಿ, ಅದೇನು ಅಂತಂದರೆ, ಮಕ್ಕಳು ನಿಮ್ಮ ಬೋಧನೆಗಳನ್ನು ಎಂದಿಗೂ ಕೇಳೋದಿಲ್ಲ. ಅವರಿಗೆ ಮೊದಲನೇದಾಗಿ ಆ ಪದಗಳೇ ಅರ್ಥವಾಗೋದಿಲ್ಲ. ಅವರಿಗೆ ನಿಮ್ಮ ಪರಿಕಲ್ಪನೆಯೂ ಅರ್ಥವಾಗೋದಿಲ್ಲ. ನಿಮ್ಮ ಮಾದರಿಗಳನ್ನು ನೀವೇನಾದ್ರು ಅವರಿಗೆ ದಾಟಿಸ್ಬೇಕೋ ವಿಷಯ ಅಂತಿತ್ತು ಅಂತಂದರೆ, ನೀವು ನಿಮ್ಮ ನಡವಳಿಕೆಗಳಲ್ಲಿ, ನೀವು ಅವರ ಜೊತೆಗೆ ಹೇಗೆ ನಡ್ಕೊಳ್ತಿರಲ್ಲ ಆ ರೀತಿಗಳಲ್ಲಿ ನೀವು ಅವರಿಗೆ ದಾಟಿಸ್ತಾ ಹೋಗಬೇಕು. ಅವರು ನಿಮ್ಮ ಜೀವಂತ ಮಾದರಿಗಳನ್ನು ಅನುಸರಿಸ್ತಾರೆಯೇ ಹೊರತು ಅದು ಗೊತ್ತಿಲ್ಲದೆ, ಇವರೊಂದು ನನ್ನ ಮಾಡಲು, ನಮ್ಮ ಅಪ್ಪ ನನಗೆ ಮಾದರಿ, ನನ್ನ ಅಮ್ಮ ನನಗೆ ಮಾದರಿ, ನಮ್ಮ ಗುರುಗಳು ನನಗೆ ಮಾದರಿ, ನನ್ನ ಕಾಕ ಅಥವಾ ನನ್ನ ವೈನಿ ಯಾರು ಇವರುಗಳು ನನಗೆ ಮಾದರಿ ಅಂತ ಅವರು ಹೋಗೋದಿಲ್ಲ. ಅವರಿಗೆ ಗೊತ್ತಿಲ್ಲದ ಹಾಗೆ ಅವರು ಯಾರಿಗೆ ಆಕರ್ಷಿತರಾಗ್ತಾರೋ, ಯಾರು ಅವರಲ್ಲಿ ಭಯವನ್ನು ಹುಟ್ಟಿಸುವುದಿಲ್ಲವೋ, ಯಾರು ಅವರಲ್ಲಿ ಅಪಮಾನಕರವಾದ ಭಾವನೆ ಹುಟ್ಟಿಸಲ್ವೋ, ಅನುಮಾನಿಸೋದಿಲ್ವೋ, ಅವ್ರನ್ನೆಲ್ಲರನ್ನೂ ಇಷ್ಟಪಡ್ತಾ ಹೋಗ್ತದೆ. ಮತ್ತು ಅವ್ರನ್ನ ಅವ್ರದ್ದು ಗೊತ್ತಿಲ್ಲದ ಹಾಗೆ ಅನುಸರಿಸ್ತಾ ಹೋಗ್ತಾರೆ.
ಅದು ರಿಫ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ನಮ್ಮ ಪ್ರತಿಯೊಂದು ಮಾತು, ಪ್ರತಿಯೊಂದು ಧ್ವನಿ ಅವರಲ್ಲಿ ಪ್ರತಿಧ್ವನಿಸುತ್ತೆ. ನಾನು ಏಯ್ ಬಾಯಿಲೆ ಏನದು ಅಂತ ನಾನು ಏನಾದ್ರು ಜೋರು ಮಾಡಿದ್ರೆ, ಆಹಾ ಎಷ್ಟು ಚೆನ್ನಾಗಿ ಕರಿತಾ ಇದ್ದಾರೆ, ನನ್ನ ತಕ್ಷಣ ಹುಡುಗಬೇಕು, ಅವ್ರು ನನ್ನ ತಂದೆ, ಆ ಥರದ್ದೆಲ್ಲ ಖಂಡಿತ ಇರೋದಿಲ್ಲ. ಅವರಿಗೆ ಇನ್ಸಲ್ಟ್ ಫೀಲ್ ಆಯಿತು ಅಂತಂದರೆ ಅದನ್ನು ಅವರು ತುಂಬ ಗಂಭೀರವಾಗಿ ತಗೊಳ್ತಾರೆ. ಹಾಗೆಯೇ ಬೇರೆಯವ್ರ ಜೊತೆ ಕಂಪೇರ್ ಮಾಡಿದರೆ ಅದು ಅವರಿಗೆ ಖಂಡಿತವಾಗಿಯೂ ಇಷ್ಟ ಆಗೋದಿಲ್ಲ. ಮತ್ತು ಮೂರನೇದಾಗಿ, ನೀನು ಹೀಗೆ ಮಾಡಬೇಕಾಗಿತ್ತು, ಹಾಗೆ ಮಾಡಬೇಕಾಗಿತ್ತು ಅಂತ ಪದೇ ಪದೇ ಹೇಳೋದ್ರಿಂದ ನನಗೆ ಅವರು ಹೇಳಿದ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಮನಸ್ಥಿತಿ, ದುರ್ಬಲ ಮನಸ್ಥಿತಿ ಉಂಟಾಗ್ತಾ ಹೋಗುತ್ತೆ. ಹಾಗಾಗಿ ನಾವು ಅವರಿಗೆ ಹೇಳುವ ಬಗೆಯನ್ನು ಬದಲಾಯಿಸ್ಕೊಳ್ಬೇಕು. ಪದಗಳು ಬಹಳ ಬಹಳ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತದೆ. ನಾವು ಅವರಿಗೆ ಹೇಳಬೇಕಾದ್ರೆ, ಏನನ್ನೇ ಹೇಳಬೇಕಾದ್ರೂ ಅವರ ವೊಕ್ಯಾಬ್ಯುಲರಿಯಲ್ಲಿ ಈಗಾಗಲೇ ಇರುವಂತಹ ಪದಗಳನ್ನು ಉಪಯೋಗಿಸುವ ಹಾಗೆ ನಾವು ನಮ್ಮ ಮಾತುಗಳನ್ನು ಸರಳ ಮಾಡಿಕೊಳ್ಬೇಕು, ಸರಳೀಕೃತಗೊಳಿಸ್ಕೊಳ್ಬೇಕು. ನಾವು ದೊಡ್ಡ ದೊಡ್ಡ ಭಾಷಣಗಳು ಮಾಡಿ, ಆಮೇಲೆ ದೊಡ್ಡ ದೊಡ್ಡ ಮಹಾತ್ಮರ, ಸಂತರ ಕೊಟೇಶನ್ಗಳನ್ನು ಕೊಡುವುದು, ಅವರ ಹಾಗೆ ನೀನಿರಬೇಕು, ಗಾಂಧೀಜಿ ಇದ್ದ ಹಾಗಿರಬೇಕು, ಭಗವಾನ್ ಬುದ್ಧ, ಮಹಾತ್ಮ ಬಸವಣ್ಣ, ಅಂಬೇಡ್ಕರ್, ಈ ರೀತಿಯ ದೊಡ್ಡ ದೊಡ್ಡ ಅಬ್ದುಲ್ ಕಲಾಂ ಅವರ ಕೊಟೇಶನ್ಗಳನ್ನ ಹೇಳಿಬಿಟ್ಟು ನೀನು ಹಾಗಿರಬೇಕು, ಅದು ಎಲ್ಲವನ್ನು ಅವರು ಗ್ರಹಿಸಲಿಕ್ಕೆ ಸಾಧ್ಯವೂ ಇಲ್ಲ, ಮತ್ತು ಅದನ್ನು ಅವ್ರಿಗೆ ಫಾಲೋ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ. ಯಾತಕ್ಕೆ ಅಂತಂದರೆ ಅವ್ರ ದಿನ ಬೆಳಗಾದರೆ ಯಾರು ನೇರವಾಗಿ ಮಾತಾಡ್ತಾ ಇರ್ತಾರೋ, ಯಾರು ಅವರ ಅಗತ್ಯಗಳನ್ನು ಪೂರೈಸ್ತಾ ಇರ್ತಾರೋ, ಯಾರು ಅವರ ಜೊತೆಗೆ ಒಡನಾಟಗಳನ್ನು ಇಟ್ಟುಕೊಂಡಿರ್ತಾರೋ ಅವರ ಜೊತೆಯಲ್ಲಿ ಅವರುಗಳನ್ನು ಮಾತ್ರನೇ ಅವರು ಗಮನಿಸೋದು ಮತ್ತು ಅವರ ನಡವಳಿಕೆಗಳನ್ನೇ ಅವರು ಗ್ರಹಿಸ್ತಾ ಹೋಗೋದು. ಎಷ್ಟೋ ಸಲ ಹೀಗಾಗ್ತದೆ. ನಾವು ಯಾತಕ್ಕೆ ಈ ಮಗು ಹೀಗಾಗತ್ತೆ, ಯಾತಕ್ಕೆ ಈ ಮಗು ಹೇಳಿದ ಮಾತು ಕೇಳಲ್ಲ, ಯಾತಕ್ಕೆ ಇವೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಆ ರೀತಿ ಕಂಪ್ಲೇಂಟ್ಸ್ಗಳನ್ನ ಹೇಳ್ತಾ ಇರ್ತಾರೆ ಪೇರೆಂಟ್ಸ್ಗಳು ಅಥವಾ ಟೀಚರ್ಸ್ಗಳು. ಬಹುಪಾಲು ಚೈಲ್ಡ್ ಈಸ್ ಎ ಮೊಸಾಯಿಕ್ ಆಫ್ more than 400 personality traits. ಎಷ್ಟೊಂದು ವ್ಯಕ್ತಿತ್ವದ ಬಗೆಗಳನ್ನು ಅವರು ಹೊತ್ಕೊಂಡು ಬಂದಿರ್ತಾರೆ. ಅದರಲ್ಲಿ ಬೇಕಾದಷ್ಟು ನಿಮ್ಮ ಅನುವಂಶೀಯವಾಗಿ ವಂಶವಾಹಿಯಲ್ಲಿ ಬಂದಿರೋಂಥದ್ದಾಗಿರುತ್ತೆ, ಜೆನೆಟಿಕ್ ಆಗಿರುತ್ತೆ. ಯಾರೋ ನಮ್ಮಲ್ಲಿಯೇ ಒಬ್ಬರನ್ನು ಅವರು ರಿಫ್ಲೆಕ್ಟ್ ಮಾಡ್ತಾ ಇರ್ತಾರೆ. ನನ್ನ ಹೆಂಡತಿಯೇನೋ, ಅಪ್ಪನೋ, ಅಮ್ಮನೋ, ಅಜ್ಜಿಯೇನೋ, ಅತ್ತೆಯೇನೋ, ಯಾರೋ ನನಗೇ ಗೊತ್ತಿಲ್ಲದಿರೋ ಹಿಂದೆ ಯಾರೋ ಸತ್ತೋಗಿರೋಂಥ ನಮ್ಮ ಪೂರ್ವಜರನ್ನು ಯಾರೋ ಒಬ್ಬರದ್ದು ಗುಣವನ್ನು ಅವರು ತಂದಿರಲಿ. ಎಷ್ಟೋ ಸಲ ನಾವು ಅವ್ರನ್ನ ವಿರೋಧಿಸ್ತಾ ಇರ್ತೀವಿ, ಗಮನಿಸಿ ನೋಡಿದ್ರೆ ನನ್ನ ಹಾಗೇ ವರ್ತಿಸ್ತಾ ಇರ್ತಾರೆ. ಹಾಗಾಗಿ ಅವ್ರನ್ನ ಮಂಗಳ ಗ್ರಹದಿಂದ ಬಂದವರೇನಲ್ಲ ಮಕ್ಕಳು, ನಮ್ಮ ಮನೆಯಲ್ಲಿಯೇ ನಮ್ಮ ಜೈವಿಕವಾದ ಭಾಗದಿಂದ ಮತ್ತು ನಮ್ಮ ಕೌಟುಂಬಿಕ ಪರಿಸರದಿಂದನೇ ಮೂಡಿರೋಂಥವರು. ಅದರಲ್ಲಿಯೇ ಅವರು ಗುಣಗಳನ್ನು, ವರ್ತನೆಗಳನ್ನು, ಆಲೋಚನೆಯ ವಿಧಾನಗಳನ್ನು, ಕ್ರಿಯೆಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನುವ ಮಾದರಿಗಳನ್ನು ಎಲ್ಲವನ್ನು ಕೂಡ ಅವರು ಗ್ರಹಿಸೋದು ಮತ್ತು ಅನುಸರಿಸೋದು ನಮ್ಮಿಂದನೇ ಮತ್ತು ನಮ್ಮ ಕುಟುಂಬದ ವಾತಾವರಣದಿಂದನೇ. ಹಾಗಾಗಿ ಮಗುತನ ಜತನ ಅಂತ ಅಂದರೆ ಅರ್ಥವೇ ಅವರಿಗೆ ಸರಿಯಾದಂತಹ ಸೈಕಾಲಜಿಕಲ್ ಎನ್ವೈರ್ನ್ಮೆಂಟನ್ನ ಕ್ರಿಯೇಟ್ ಮಾಡೋದು. ಮನೋಹಿತಾವರಣ ಅಂತ. ನಾನು ಯಾವ ಮಾತುಗಳನ್ನು ಆಡಿದರೆ ಅವರಿಗೆ ಗ್ರಹಿಸಲಿಕ್ಕೆ ಸಾಧ್ಯ, ನಾನು ಎಂತಹ ವರ್ತನೆಗಳನ್ನು ತೋರಿದರೆ ಅವರಲ್ಲಿ ಪ್ರತಿವರ್ತನೆ ಉಂಟಾಗ್ತದೆ. ಫಾರ್ ಎವರಿ ಆ್ಯಕ್ಷನ್ ದೇರ್ ಈಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ನಾನು ಯಾವ ಮಾತುಗಳನ್ನು ಆಡಿದರೆ ಅವರಿಗೆ ಅಪಮಾನಿತರಾದಂತಹ ಭಾವ ಉಂಟಾಗ್ತದೆ. ನಾನು ಅವರನ್ನು ಅನುಮಾನಿಸಿದರೆ, ಅವರಲ್ಲಿ ಟ್ರಸ್ಟ್ ಇಲ್ಲದೆ ಹೋದರೆ, ವಿಶ್ವಾಸಿಸದೆ ಹೋದರೆ ಅವರು ಹೇಗೆ ವರ್ತಿಸ್ತಾರೆ, ಇದು ಎಲ್ಲವನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ಅವರ ಜೊತೆಯಲ್ಲಿ ನಮ್ಮ ವರ್ತನೆಗಳನ್ನು ಹೇಗೆ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಎಚ್ಚೆತ್ತುಕೊಳ್ತು ಅಂತಂದರೆ ಅವರಿಗೆ ಒಂದು ಸೈಕಾಲಜಿಕಲ್ ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಈಗ ಒಂದು ಮಗು ಚೆನ್ನಾಗಿ ಓದ್ತಾ ಇದೆ ಅಂತಂದರೆ ಅದನ್ನು ಚೆನ್ನಾಗಿ ಓದ್ತಾ ಇದೆ, ನೀನೇನು ಓದೋದಿಲ್ಲ ಅಂತ ಹೇಳಿದ ತಕ್ಷಣವೇ ಈ ಮಗುವಿನಲ್ಲಿ ಕೀಳರಿಮೆ ಉಂಟಾಗ್ತದೆ. ಮತ್ತೊಂದು ಮಗುವಿನಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್, ಮೇಲರಿಮೆಯನ್ನು ಉಂಟು ಮಾಡ್ತೇವೆ. ಇದರಿಂದ ಏನಾಗ್ತದೆ, ಸಹಜವಾಗಿ ಈ ಮಗು ಆ ಮಗುವನ್ನು ಪ್ರಶಂಸಿಸುವುದಿಲ್ಲ. ಯಾವುದೇ ಒಂದು ಮಗು
ನಿನಗಿಂತ ಅವರು ಚೆನ್ನಾಗಿ ಓದ್ತಾರೆ, ಚೆನ್ನಾಗಿ ಇದು ಮಾಡ್ತಾರೆ, ನೀನು ಯಾಕೆ ಹಿಂಗಿದೀಯಾ ಅಂತ ನಾವು ಕಂಪೇರ್ ಮಾಡಿಕೊಂಡು ಆ ಮಗುವನ್ನ ಕಂಡಮ್ ಮಾಡಿದಾಗ ಅದು ಹೌದು ನನಗಾಗ್ತಾ ಇಲ್ಲ, ನನ್ನ ಸೋದರ ಅಥವಾ ಸೋದರಿ ಎಷ್ಟು ಚೆನ್ನಾಗಿ ಓದ್ತಾಳೆ, ಅವಳಿಗೆ ಒಳ್ಳೇದಾಗಲಿ ಅಂತ ಖಂಡಿತವಾಗಿಯೂ ಅದಕ್ಕೆ ಅನಿಸೋಲ್ಲ. ಇಟ್ ಕೆನಾಟ್ ಅಪ್ರಿಷಿಯೇಟ್. ಮಗು ಪ್ರಶಂಸಿಸೋದಕ್ಕೆ ಆಗೋದಿಲ್ಲ. ಮಗುವು ಯಾವಾಗಲೂ ಕೂಡ ಸ್ಪರ್ಧೆಯ ದೃಷ್ಟಿಯಲ್ಲಿನೇ ವಿಷಯಗಳನ್ನು ಗ್ರಹಿಸ್ತಾ ಇರ್ತದೆ. ಅದಕ್ಕೆ ಪೂರಕವಾಗಿ ನಾವು ನೆಗೆಟಿವ್ ಪ್ರಭಾವಗಳನ್ನು, ನಕಾರಾತ್ಮಕವಾದ ಪ್ರಭಾವಗಳನ್ನು ಬೇರೆ ಬೀಳ್ತಾ ಹೋಗ್ತೇವೆ. ಹಾಗಾಗಿ ಮನೋಹಿತಾವರಣ ಅಂತ ಸೈಕಾಲಜಿಕಲ್ ಎನ್ವೈರ್ನ್ಮೆಂಟ್ ಮಗುವಿಗೆ ಕ್ರಿಯೇಟ್ ಮಾಡಬೇಕಾದ್ರೆ ಅವರಿಗೆ ಅಗತ್ಯವಾಗಿರುವಂಥ ಯಾವ ವರ್ತನೆಗಳನ್ನು ತೋರಿದ್ರೆ ಯಾವ ವರ್ತನೆಗಳು ಅವರಲ್ಲಿ ಪ್ರತಿವರ್ತನೆಯಾಗಿ ಇರ್ತದೆ, ನನ್ನ ಯಾವ ಪ್ರೇರಣೆಗಳಿಂದ ಪ್ರಚೋದನೆಗಳಿಂದ ಅವರಲ್ಲಿ ಪ್ರತಿಕ್ರಿಯೆ ಉಂಟಾಗ್ತದೆ, ಎಂತಹ ಪ್ರತಿಕ್ರಿಯೆಗಳು ಉಂಟಾಗ್ತದೆ, ನನ್ನ ಧ್ವನಿ ಆ ಮಗುವಿನ ಮನಸ್ಸಿನಲ್ಲಿ ಎಂತಹ ಪ್ರತಿಧ್ವನಿಯನ್ನು ಉಂಟು ಮಾಡ್ತದೆ. ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳೋಣ. ನಮ್ಮನ್ನು ಅವರು ರಿಫ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಅದು ಹ್ಯಾಬಿಚುವಲ್ ಆಗ್ತಾ ಹೋಗ್ತದೆ. ಅದಕ್ಕೆ ಗೊತ್ತಿಲ್ಲದ ಹಾಗೆ ಬೆಳೆಸ್ಕೊಳ್ತಾ ಹೋಗ್ತದೆ. ಇಟ್ ಬಿಕಮ್ಸ್ ಹ್ಯಾಬಿಟ್. ಒಬ್ಬ ಮನುಷ್ಯನ ಸಂಪೂರ್ಣವಾದ ವ್ಯಕ್ತಿತ್ವದ ಮಾದರಿ ನಿರ್ಮಾಣ ಆಗುವುದು ಅದು ಸಕಾರಾತ್ಮಕವಾಗಿಯೇ ಆಗಲಿ ಅಥವಾ ನಕಾರಾತ್ಮಕವಾಗಿಯೇ ಆಗಲಿ. ಆ ಒಂದು ವ್ಯಕ್ತಿಯ ಸಾಮರ್ಥ್ಯ ಮತ್ತು ದೌರ್ಬಲ್ಯವು ಉಂಟಾಗುವುದು, ಆತನ ವ್ಯಕ್ತಿತ್ವದಲ್ಲಿ ಉಂಟಾಗುವುದು ಆತನ ಪುನರಾವರ್ತಿತವಾದಂತಹ ಆಲೋಚನೆಗಳಿಂದ, ಪುನರಾವರ್ತಿತವಾಗುವಂತಹ ಭಾವನೆಗಳಿಂದ, ಪುನರಾವರ್ತಿತವಾಗುವಂತಹ ಚಟುವಟಿಕೆಗಳಿಂದ. ಎಂತಹ ಆಲೋಚನೆಗಳನ್ನ, ಭಾವನೆಗಳನ್ನು, ಚಟುವಟಿಕೆಗಳನ್ನ ಪದೇ ಪದೇ ಮಾಡ್ತಾ ಹೋಗ್ತಾರೆಯೋ ಅದು ಹ್ಯಾಬಿಚುಯಲ್ ಆಗ್ತದೆ, ಅದು ಅವರ ಸೆಕೆಂಡ್ ನೇಚರ್ ಆಗ್ತಾ ಹೋಗ್ತದೆ. ಹಾಗಾಗಿ ನಾವು ಬಹಳ ಎಚ್ಚರಿಕೆಯಿಂದ ಮಗುತನ ಜತನವನ್ನು ಮಾಡುವುದು ಅಂತಂದರೆ ಮಕ್ಕಳಿಗೆ ಸಂಪೂರ್ಣವಾದಂತಹ ಸೈಕಾಲಜಿಕಲ್ ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಮಾಡುವುದರಲ್ಲಿ ನಮ್ಮ ವರ್ತನೆಗಳನ್ನು ನಾವು ಗಮನಿಸ್ಕೊಳ್ಬೇಕು. ನಮ್ಮ ಆ್ಯಕ್ಷನ್ಸ್ ಆ್ಯಂಡ್ ರಿಯಾಕ್ಷನ್ಸ್, ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳನ್ನು ನಾವು ರೂಢಿಸ್ಕೊಳ್ಬೇಕು. ದೊಡ್ಡ ದೊಡ್ಡ ಬೋಧನೆಗಳನ್ನು ಎಂದಿಗೂ ಮಾಡಬಾರ್ದು. ದೊಡ್ಡ ದೊಡ್ಡ ಮನುಷ್ಯರ ಉದಾಹರಣೆಗಳು, ದೊಡ್ಡ ದೊಡ್ಡದಾಗಿರೋ ಪುಸ್ತಕಗಳನ್ನ ತರಿಸಿ ಅವ್ರ ಕೈನಲ್ಲಿ ಓದಿಸುವುದು, ಇವುಗಳು ಕೂಡ ಅವರಲ್ಲಿ ವರ್ಕ್ ಆಗೋದಿಲ್ಲ. ನೀವು ದೊಡ್ಡ ಯಾವುದ್ಯಾವುದು ಪುಸ್ತಕಗಳನ್ನೆಲ್ಲ ಓದಿಸ್ತೀರೋ ಮಕ್ಕಳಿಗೆ ಭಾಷೆಯನ್ನು ಕಲೀಲಿಕ್ಕೆ ಸ್ಕಿಲ್ ಬೆಳೀತದೆ, ಕೌಶಲ್ಯ ಬೆಳೀತದೆ. ಅವರು ಅಕ್ಷರಗಳನ್ನು ಸರಾಗವಾಗಿ ಓದುವುದನ್ನು ಇವುಗಳನ್ನೆಲ್ಲ ಕಲಿತಾ ಹೋಗ್ತಾರೆ. ಅದರ ಫಿಲಾಸಫಿಕಲ್ ಆಗಿರುವಂಥದ್ದಾಗಲಿ ಅಥವಾ ಭಾವನಾತ್ಮಕವಾಗಿರುವಂಥದ್ದಾಗಲಿ ವೈಚಾರಿಕವಾಗಿರುವಂಥದ್ದಾಗಲಿ ಅವರುಗಳು ಖಂಡಿತವಾಗಿ ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಪದಗಳನ್ನು ಓದುವಷ್ಟು, ಬರೆಯುವಷ್ಟು, ವ್ಯಾಕರಣದಷ್ಟು ಸರಳವಾಗಿ ಅದರೊಳಗಿರುವ ತತ್ವಗಳಾಗಲಿ ಭಾವಗಳಾಗಲಿ ಇರೋದಿಲ್ಲ. ಅವರ ಭಾವಗಳನ್ನು, ಆಲೋಚನೆಯ ಕ್ರಮವನ್ನು ಎಲ್ಲವನ್ನ ಗ್ರಹಿಸೋದು, ಬದುಕಿನ ವಿಧಾನವನ್ನೇ ಗ್ರಹಿಸೋದು ಅವರು ಯಾರನ್ನು ಪದೇ ಪದೇ ನೋಡ್ತಾ ಇರ್ತಾರೆಯೋ, ಯಾರ ವರ್ತನೆಗಳು ಅವ್ರ ಮೇಲೆ ಪ್ರಭಾವವನ್ನು ಬೀರ್ತಾ ಇರ್ತದೆಯೋ ಅದನ್ನು ಆಗ್ತಾ ಹೋಗ್ತದೆ. ಹಾಗಾಗಿ ನಮ್ಮ ಮಾದರಿಗಳನ್ನು ಸರಿಯಾಗಿ ಇಟ್ಟುಕೊಳ್ಳುವುದರ ಮೂಲಕ, ನಮ್ಮ ವರ್ತನೆಗಳನ್ನು ಸರಿಯಾಗಿ ಇಟ್ಟುಕೊಂಡ್ರೆ ಅಲ್ಲಿ ಪ್ರತಿವರ್ತನೆ ಸರಿಯಾಗಿ ಆಗ್ತದೆ. ನಮ್ಮ ಆಲೋಚನೆಗಳಿಗೆ ತಕ್ಕಂತೆ ಅಲ್ಲಿ ಆಲೋಚನೆಗಳಿಗೆ ಪ್ರೇರಣೆ ಸಿಗ್ತಾ ಹೋಗ್ತದೆ. ಏನನ್ನು ಆಲೋಚಿಸಬೇಕು ಅಂತ ನಾವು ಹೇಳೋದಲ್ಲ, ಹೇಗೆ ಆಲೋಚಿಸಬೇಕು ಅಂತ ಅವ್ರನ್ನ ಒಳಗೊಂಡು ನಾವು ಕೆಲಸ ಮಾಡ್ತಾ ಹೋಯಿತು ಅಂತಂದರೆ ಒಂದು ಹಂತಕ್ಕೆ ಆ ಮಗುವಿನ ಬಾಲ್ಯವನ್ನು ಕಾಪಾಡಿದಂತಹ ಕೆಲಸ ಆಗ್ತದೆ. ನಾವು ಅವರನ್ನು ಅನುಸರಿಸಬೇಕು, ಅವರು ನಮ್ಮನ್ನು ಅನುಸರಿಸಲಿ ಅನ್ನುವಂತಹ ಒತ್ತಾಯವನ್ನು ಎಂದಿಗೂ ಮಾಡಬಾರ್ದು. ಯಾಕೆ ಅಂತಂದರೆ ನಮ್ಮ ಅರಿವು, ನಮ್ಮ ಬಾಲ್ಯದ ಹಿನ್ನೆಲೆ, ನಾವು ಹುಟ್ಟಿದಾಗ ಮತ್ತು ನಮ್ಮ ಬಾಲ್ಯ ಕಳೆದಂತಹ ಸಮಯ ಎಲ್ಲದಕ್ಕಿಂತ ಇದು ಭಿನ್ನವಾಗಿರ್ತದೆ. ಮತ್ತು ಅವರು ಹುಟ್ಟಿದಾಗಿನ ಮಾಹಿತಿ ಮತ್ತು ತಂತ್ರಜ್ಞಾನಗಳ ಮೂಲಕ ಅವರು ವಿಷಯಗಳನ್ನು ಗ್ರಹಿಸ್ತಾ ಇರ್ತಾರೆ. ನಮ್ಮ ವಿಷಯಗಳು ಅರ್ಥವಾಗದೇ ಹೋಗ್ತದೆ. ಇದರಿಂದ ಕಾನ್ಫ್ಲಿಕ್ಟ್ ಶುರುವಾಗ್ತದೆ. ಅದು ಆಗಬಾರ್ದು ಅಂತ ಹೇಳ್ತಾರೆ.